ಫ್ಲೈಟ್ AI-183 ವಿಮಾನ ನಿನ್ನೆ ಮಧ್ಯಾಹ್ನ 3:20ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದರೆ ವಿಳಂಬ ಆಗಿದೆ. ಇದರ ಪರಿಣಾಮ 8 ಗಂಟೆ AC ಇಲ್ಲ, ಪ್ರಜ್ಞೆ ತಪ್ಪಿದ್ದಾರೆ, ಉಸಿರಾಟದ ಸಮಸ್ಯೆ ಆಗಿದೆ, ಅಸ್ವಸ್ಥರಾಗಿದ್ದಾರೆ. ಆ ನಂತರ ಅವ್ರನ್ನ ಕೆಳಗಿಳಿಸಿದ್ದಾರೆ 8 ಗಂಟೆ ನಂತರ ಅದು ಟೇಕ್ ಆಫ್ ಆಗಿದ್ದು ಇವತ್ತು ಮಧ್ಯಾಹ್ನ 3:20ಕ್ಕೆ. ಅಂದ್ರೆ 24 ಗಂಟೆ ತಡವಾಗಿ ಟೇಕ್ ಆಫ್ ಆಗಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಕೊನೆಗೆ ವಿಷಾದವನ್ನ ವ್ಯಕ್ತಪಡಿಸಿದೆ ಏರ್ ಇಂಡಿಯಾ. ಪಿಂಕ್ ಹಾಕೊಂಡು ನೆಕ್ಕಬೇಕು ಅವ್ರು ವಿಷಾದನ. ಇನ್ನೇನು ಹೇಳ್ಬೇಕು ಅದನ್ನ? ಮಾತೆತ್ತಿದ್ರೆ ಈ ತರ ನಡೆದಾಗ ಒಂದು ವಿಷಾದ, ಸಾಕಷ್ಟು ಒಂದು ವಿಷಾದ. 8 ಗಂಟೆ ಏನಕ್ಕೆ ಇರ್ಬೇಕಿತ್ತು ಸರ್ ಅದ್ರೊಳಗಡೆ? ಏನಕ್ಕೆ ನನಗೆ ಅರ್ಥ ಆಗಲ್ಲಪ್ಪ ಈ ಏರ್ಲೈನ್ಸ್ನವ್ರ ಕತೆಗಳು. 8 ಅವರ್ಸ್ 9 ಅವರ್ಸ್ ಆಗ್ತಿದ್ರೆ ಇಳಿಸ್ಬಿಟ್ಟು ಅವ್ರನ್ನ ಯಾವ್ದಾರೊಂದು ಸೆಕ್ಯೂರಿಟಿ ಏರಿಯಾಗೆ CISFನವ್ರಿಗೆ ಹೇಳ್ಬಿಟ್ಟು ಕೂರಿಸಿಸ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ, ಒಂದು ಕಾಫಿ ತಿಂಡಿ ಏನಾರು ಕೊಡ್ತೀವಿ, ನೀವು ತಿಳ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ವಿಮಾನದಲ್ಲಿ ಏನೋ ಸಮಸ್ಯೆ ಆಗಿದೆಪ್ಪ ಅಂತಂದ್ರೆ ಜನ ಸೈಲೆಂಟ್ ಆಗ್ತಾರಪ್ಪ. ವಿಮಾನದ ಒಳಗಡೆ AC-ನೂ ಇಲ್ಲದೆ ಕೂರಿಸೋ ಅಂತ ಆ ಕ್ರೂರಿಗಳು ಯಾರೇ ಅಪ್ಪ? ಅದು ನಂಗೆ ಅರ್ಥ ಆಗಲ್ಲಪ್ಪ. ಅದೇನು ವಿಮಾನ ಸಂಸ್ಥೆನೋ ಅಥವಾ ಕಟಕರ ಮನೇನೋ? ಹಿಂಸೆ ಕೊಡಕ್ಕೆ ಅದೇನು ಅರ್ಥ ಆಗಲ್ಲ ನನಗೆ. ಏನಕ್ಕೆ ಕೂರಿಸ್ಬೇಕು? ಇಳಿಸ್ಬಿಟ್ರಾಯ್ತು, ವ್ಯವಸ್ಥೆ ಮಾಡಿದ್ರೆ ಮುಗ್ದು. ಇಳಿಸ್ಬಿಟ್ಟು CISF ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸೆಕ್ಯೂರ್ಡ್ ಏರಿಯಾ ಒಂದ್ರೊಳಗೆ ಕೂರಿಸ್ಬಿಟ್ಟು ಲಾಕ್ ಮಾಡಿಸ್ಬಿಟ್ಟು ಇನ್ನೆಲ್ಲ ಹೋಗಿ ಇನ್ನೇನೋ ನಾಳೆ ಕಾಂಪ್ಲಿಕೇಶನ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲೊಂಚೂರು ಕಾಫಿ ತಿಂಡಿ ಯಾವುದೋ ಸ್ಯಾಂಡ್ವಿಚ್ಚೋ ಬ್ರೆಡ್ ಬನ್ನು ಒಣಗೋಗಿರೋದೊಂದು ತರಕಾರಿನೋ ಏನೋ ಒಂದು ಕೊಟ್ಟಿದ್ದಿದ್ರೆ ಅದೇ ತಾನೇ. ಅದು ಮಾಡಲ್ಲ. ವಿಷಾದ, ಏನು ವಿಷಾದ ತಲೆ.